Today we will going to discuss one more concept in your module number 3, that is sales letter. I think ನಮ್ಮ previous ಕ್ಲಾಸಸ್ಗಳಲ್ಲಿ ಕೆಲವೊಂದು ಬೇರೆ ಬೇರೆ ಲೆಟರ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅದು ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ? ಸರ್ ಕಾಣಿಸ್ತಿದೆ. ಸೊ ಇದರಲ್ಲಿ ನಾವು ಸೊ ಎನ್ಕ್ವೈರಿ ಲೆಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಎನ್ಕ್ವೈರಿ ಲೆಟರ್ ಆದ್ಮೇಲೆ ಲೆಟರ್ ಆಫ್ ಆರ್ಡರ್ ಬಗ್ಗೆ, ಆರ್ಡರ್ ಲೆಟರ್ ಬಗ್ಗೆ, ಅಕ್ನಾಲಜ್ಮೆಂಟ್ ಆಫ್ ಆರ್ಡರ್ ಲೆಟರು, ಎಕ್ಸಿಕ್ಯೂಷನ್ ಆಫ್ ಆರ್ಡರು, ಇನ್ಎಬಿಲಿಟಿ ಟು ಎಕ್ಸಿಕ್ಯೂಟ್ ಆರ್ಡರು, ಕ್ಯಾನ್ಸಲೇಷನ್ ಆಫ್ ಆರ್ಡರು, ಸೊ ಇವುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ನಾವು ಸರ್ಕ್ಯುಲರ್ ಲೆಟರ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾವ್ಯಾವ ಸಿಚುವೇಶನ್ ಅಲ್ಲಿ ಸರ್ಕ್ಯುಲರ್ ಲೆಟರ್ಸ್ಗಳು ಬರ್ತವೆ, ಹೆಂಗೆ ಲೆಟರ್ ಟೈಪ್ ಮಾಡಬೇಕು, ಮತ್ತೆ ಫಾರ್ಮೆಟ್ ಹೆಂಗಿರುತ್ತೆ ಅಂತ ನೋಡ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಇರೋದು ಬಂದು ನಿಮಗೆ ಸೇಲ್ಸ್ ಲೆಟರ್ ಅನ್ನೋ ಕಾನ್ಸೆಪ್ಟ್ ಇರೋದು. ಯೂಶಲಿ ನಾವು ಜನರಲ್ ಆಗಿ ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸೇಲ್ಸ್ ಲೆಟರ್ ಏನು ಅಂತ. ಸೊ ಯೂಶಲಿ ನಾವು ಏನಾದ್ರೂ ಪ್ರಾಡಕ್ಟ್ ನಾವು ಒಂದು ಪರ್ಟಿಕ್ಯುಲರ್ ಪಾರ್ಟಿಗೆ ನಾವೇನಾದ್ರೂ ಕಳ್ಸ್ಕೊಡ್ಬೇಕು ಅಥವಾ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅನ್ನೋದಾದಾಗ ಯೂಶಲಿ ಸೇಲ್ಸ್ ಲೆಟರ್ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. Sales letter is completely different from a circular, although both types of letters are created in large numbers meant for sending the large number of persons. Even circular ಸಹ ಏನಾಗುತ್ತೆ, ಒಂದೇ ಇನ್ಫಾರ್ಮೇಶನ್ ಜಾಸ್ತಿ ವ್ಯಕ್ತಿಗಳಿಗೆ ಕಳ್ಸ್ಕೊಡುವಂಥದ್ದು. ಸೇಮ್ ಟೈಮ್ ನಿಮ್ಮ ಸೇಲ್ಸ್ ಲೆಟರ್ ಅದೇ ರೀತಿನೇ ಜಾಸ್ತಿ ವ್ಯಕ್ತಿಗಳಿಗೆ ಸೇಮ್ ಲೆಟರ್ನ ಫಾರ್ವರ್ಡ್ ಮಾಡದೆ ಒಂದು ಸೇಲ್ಸ್ ಲೆಟರ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ದ ಪರ್ಪಸ್ ಆಫ್ ರೈಟಿಂಗ್ ಅಂಡ್ ಸೆಂಡಿಂಗ್ ದ ಸರ್ಕ್ಯುಲರ್ is to tell, but a sales letter is sent not only to tell but also to self ಅಂತ. ಏನಂಗಂತ ಅಂದ್ರೆ, ಸೊ ಸರ್ಕ್ಯುಲರ್ ಲೆಟರ್ ಏನಾಗುತ್ತೆ, ನೀನ್ ಏನೋ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ, ಇದು ನಿಮ್ ಗಮನಕ್ಕೆ ಇರ್ಲಿ ಅಂತ ಹೇಳ್ತೀರಾ ಅಷ್ಟೇ. ಬಟ್ ಸೇಲ್ಸ್ ಲೆಟರ್ ಏನು ಅಂತ ಅಂದ್ರೆ, ಇದು ನಾನು ನಿಮ್ ಮಾಹಿತಿ ಕೊಡ್ತಾ ಇದ್ದೀನಿ, ಈ ಮಾಹಿತಿನ ತಗೊಂಡು ನೀವು ಬಂದು ನನ್ನ ಹತ್ರ ಪರ್ಚೇಸ್ ಮಾಡ್ಲಿ ಅಥವಾ ನಿಮ್ಮ ಒಂದು ಸೇಲ್ಸ್ ಆಕ್ಟಿವಿಟೀಸ್ ನ ನಡೆಸಲಿ ಅನ್ನೋದಕ್ಕೋಸ್ಕರ ಈ ಒಂದು ಸೇಲ್ಸ್ ಲೆಟರ್ ನ ಯೂಸ್ ಮಾಡ್ತೀರಾ. ಹೋಪ್ ನಾನು ಮಾತಾಡ್ತಿರೋದು ನಿಮ್ಗೆಲ್ಲರೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಆರ್ ನೋ? Okay, it is an instrument of advertising and can also be called as postal commercial traveling salesman ಅಂತ. ಅಂದ್ರೆ ಇದನ್ನ ಇನ್ನೊಂದು ಹೆಸರಿಂದ ಸ್ವಲ್ಪ ದೊಡ್ಡದಾಗಿ ಕರೀತಾರೆ. ಏನಂತ ಅಂದ್ರೆ ಪೋಸ್ಟಲ್ ಕಮರ್ಷಿಯಲ್ ಟ್ರಾವೆಲಿಂಗ್ ಸೇಲ್ಸ್ಮನ್ ಅಂತ ಏನೋ ಒಂದು ಹೆಸರಿಂದ ಕರೀತಾರಂತೆ. ಸೇಲ್ಸ್ ಲೆಟರ್ಸ್ ಆರ್ ರಿಟರ್ನ್ ಆನ್ ದ ಬಿಲೀಫ್ ಎನಿಥಿಂಗ್ ದಟ್ ಕ್ಯಾನ್ ಬಿ ಸೋಲ್ಡ್. ಅಂದ್ರೆ ಅರ್ಥ ಏನು, ನೀವು ಏನೋ ಒಂದು ವಸ್ತುನ ಅಥವಾ ಏನೋ ಒಂದು ಪ್ರಾಡಕ್ಟ್ ನ ನೀವು ಸೇಲ್ ಮಾಡ್ತಿರೋ ಒಂದು ಉದ್ದೇಶ ಇಟ್ಕೊಂಡು ಏನ್ ಮಾಡ್ತೀರಾ, ಈ ಒಂದು ಲೆಟರ್ ನ ಬರೀತಿರತ್ತೆ. ಕ್ಯಾನ್ ಬಿ ಸೋಲ್ಡ್ ಬೈ ಮೇಲ್ ಆಲ್ಸೋ. ನೀವು ಥ್ರೂ ಮೇಲ್ ಮುಖಾಂತರ ಏನ್ ಮಾಡ್ತೀರಿ, ಈ ಒಂದು ಲೆಟರ್ ಫಾರ್ಮೆಟ್ ನ ರೆಡಿ ಮಾಡಿ ನಿಮ್ಮ ಪ್ರಾಡಕ್ಟ್ ನ ಸೇಲ್ಸ್ ಮಾಡೋದಕ್ಕೆ ನೀವು ಬೇಕಾಗಿರುವಂತ ಆಕ್ಟಿವಿಟೀಸ್ ನ ಪರ್ಫಾರ್ಮ್ ಮಾಡ್ತೀರಾ. ಸಚ್ ಮೇಲ್ ಆರ್ಡರ್ ಸೇಲ್ಸ್ ಆರ್ ಜನರೇಟೆಡ್ ಮೇನ್ಲಿ ಥ್ರೂ ದ ಯೂಸ್ ಆಫ್ ಸೇಲ್ಸ್ ಲೆಟರ್. ಸೊ ಒಂದು ಆರ್ಡರ್ ನ ಪ್ಲೇಸ್ ಮಾಡಬೇಕು ಅಥವಾ ಆರ್ಡರ್ ನ ಕಳ್ಸಿಕೊಡ್ಬೇಕು ಅಂತ ಅಂದಾಗ ಯೂಶಲಿ ಈ ಒಂದು ಸೇಲ್ಸ್ ಲೆಟರ್ ನ ಏನ್ ಮಾಡ್ತೀರಾ, ಯೂಸ್ ಮಾಡ್ತಾ ಹೋಗ್ತೀರಾ. ಬಿಸ್ನೆಸ್ ಮೆನ್ ಯೂಸ್ ದ ಸೇಲ್ಸ್ ಲೆಟರ್ ಫಾರ್ ಡೈವರ್ಸ್ ಪರ್ಪಸಸ್ ಅಂತ. ಏನಕ್ಕೋಸ್ಕರ ಈ ಸೇಲ್ಸ್ ಲೆಟರ್ಸ್ ಗಳನ್ನ ಯೂಸ್ ಮಾಡುವಂಥದ್ದು, ಯಾವ ಉದ್ದೇಶಕ್ಕೋಸ್ಕರ ಸೇಲ್ಸ್ ಲೆಟರ್ ನ ಯೂಸ್ ಮಾಡ್ತಾರೆ? ಒಂದು, ಮೇಕಿಂಗ್ ಡೈರೆಕ್ಟ್ ಸೇಲ್ಸ್. ಮೇಕಿಂಗ್ ಡೈರೆಕ್ಟ್ ಸೇಲ್ಸ್ ಅಂತ ಅಂದ್ರೆ ಅರ್ಥ ಏನೋ ಒಂದು ಪ್ರಾಡಕ್ಟ್ ನ ನೀವು ಸೇಲ್ ಮಾಡಬೇಕು, ಆ ಪ್ರಾಡಕ್ಟ್ ನ ಸೇಲ್ ಮಾಡೋದಕ್ಕೆ ಏನ್ ಮಾಡ್ತೀರಾ, ಈ ಒಂದು ಸೇಲ್ಸ್ ಲೆಟರ್ ನ ಯೂಸ್ ಮಾಡ್ತೀರಾ. ಇನ್ವೈಟಿಂಗ್ ಎನ್ಕ್ವೈರೀಸ್ ಅಂತ. ಇನ್ವೈಟಿಂಗ್ ಎನ್ಕ್ವೈರೀಸ್ ಅಂತ ಅಂದ್ರೆ ಅರ್ಥ ಏನು, ಸೊ ಏನೋ ಒಂದು ಕ್ವೇರೀಸ್ ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬೇಕು ಕಸ್ಟಮರ್ಸ್ ಗಳಿಂದ. ಏನಂತ, ನಾನು ಈ ತರ ಒಂದು ಪ್ರಾಡಕ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ, ಮಾರ್ಕೆಟಿಗೆ ಬಿಡ್ತಾ ಇದ್ದೀನಿ, ಇದಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು, ನಮ್ಮ ಪ್ರಾಡಕ್ಟ್ ನ ನೀವೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಏನ್ ಮಾಡ್ತಾನೆ, ಯಾರಿಗಾದ್ರೂ ಬೇಕಾಗಿರೋನೋ ರಿಟರ್ನ್ ಏನ್ ಮಾಡ್ತಾನೆ, ಲೆಟರ್ ಕಳಿಸ್ತಾನೆ. ಏನಂತ, ಹಾಗಿದ್ರೆ ನಿಮ್ ಪ್ರಾಡಕ್ಟ್ ಯಾವ್ಯಾವ್ದಿದೆ, ಯಾವ ರೀತಿದೆ, ಏನೇನು ಫೀಚರ್ಸ್ ಗಳಿದೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅಥವಾ ಹೇಳಿ ಅಂತ ಹೇಳ್ತಾನಲ್ಲ. ಸೊ ದಟ್ ಈಸ್ ವಾಟ್ ಇನ್ವೈಟಿಂಗ್ ಎನ್ಕ್ವೈರೀಸ್. ಪ್ರಿಪೇರಿಂಗ್ ದ ಗ್ರೌಂಡ್ ಫಾರ್ ದೇರ್ ಸೇಲ್ಸ್ ಮೆನ್ ಅಂತೆ. ಒಬ್ಬ ಸೇಲ್ಸ್ ಮೆನ್ಗೆ ಒಂದು ಬೇಸಿಸ್ ಬ್ಯಾಕ್ ಗ್ರೌಂಡ್ ಇದು ಏನೋ ಈ ಒಂದು ಸೇಲ್ಸ್ ಲೆಟರ್ ಅಂತ ಹೇಳ್ತೀವಿ. ಅನೌನ್ಸಿಂಗ್ ಅಂಡ್ ಟೆಸ್ಟಿಂಗ್ ಆಫ್ ನ್ಯೂ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಅಂತ. ಒಂದು ಹೊಸ ಪ್ರಾಡಕ್ಟ್ ನೀವೇನಾದ್ರೂ ಮಾರ್ಕೆಟಿಗೆ ಬಿಡ್ತಾ ಇದ್ರೆ ಆ ಒಂದು ಮಾರ್ಕೆಟ್ ಬಗ್ಗೆ ನಿಮ್ಗೆ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ಸ್ ನ ಹೇಳುವಂತದ್ದು ಬಂದೇನು ನಿಮ್ಮ ಸೇಲ್ಸ್ ಲೆಟರ್. ಇದಾದ್ಮೇಲೆ ನೆಕ್ಸ್ಟ್ ಬಿಲ್ಡಿಂಗ್ ಅಪ್ ಗುಡ್ ವಿಲ್ ಅಂತ. ನಿಮ್ಮ ಒಂದು ಕಂಪನಿಯ ಅಥವಾ ನಿಮ್ಮ ಒಂದು ಬಿಸ್ನೆಸ್ ನ ಒಂದು ಇಮೇಜ್ ನ ಡೆವಲಪ್ ಮಾಡಬೇಕು ಅಂತ ಅಂದ್ರೆ, ನಿಮ್ಮ ಒಂದು ಕಂಪನಿಯ ರೆಪ್ಯುಟೇಷನ್ ನ ಚೆನ್ನಾಗಿ ನೀವು ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಯು ಹ್ಯಾವ್ ಟು ಪ್ರಮೋಟ್ ಯುವರ್ ಕಂಪನಿ.
ನಿಮ್ಮ ಬಿಸ್ನೆಸ್ ನ ನೀವೇನ್ ಮಾಡ್ಬೇಕಾಗತ್ತೆ, ಪ್ರಮೋಟ್ ಮಾಡ್ಬೇಕಾಗತ್ತೆ. ಸೊ ಈ ಪ್ರಮೋಟ್ ಮಾಡಬೇಕು ಅಂತ ಅಂದ್ರೆ ಸೊ ಯು ನೀಡ್ ಟು ರೈಟ್ ಸಮಥಿಂಗ್ ಕಾಲ್ಡ್ ಆಸ್ ದ ಸೇಲ್ಸ್ ಲೆಟರ್. ದೆನ್ ಸೈನಿಂಗ್ ಅಪ್ ನ್ಯೂ ಡೀಲರ್ಸ್ ಆನ್ ಫಾರ್ ರಿಎನ್ಫೋರ್ಸಿಂಗ್ ದ ಡೀಲರ್ಸ್ ಎಫರ್ಟ್ ಅಂತ. ಒಂದು ಹೊಸ ಡೀಲರ್ಸ್ ಗಳನ್ನ ನೀವೇನಾದ್ರೂ ಅಟ್ರಾಕ್ಟ್ ಮಾಡ್ಕೊಳ್ಬೇಕು ಅಥವಾ ಅವರೆಲ್ಲ ನಿಮ್ ಜೊತೆ ಅಗ್ರಿಮೆಂಟ್ ಆಗಿ ನಿಮ್ ಜೊತೆ ಕನೆಕ್ಟಿವಿಟಿ ಇಟ್ಕೊಳ್ಬೇಕು ಅಂತ ಪಕ್ಷದಲ್ಲಿ ಈ ಒಂದು ಸೇಲ್ಸ್ ಲೆಟರ್ ಏನಾಗುತ್ತೆ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸರ್, ಸೇಲ್ಸ್ ಲೆಟರ್ ನ ಆಬ್ಜೆಕ್ಟಿವ್ ಏನು? ಸೇಲ್ಸ್ ಲೆಟರ್ ಏಮ್ಸ್ ಟು ರೀಚಿಂಗ್ ದ ರೀಡರ್ ಟು ಪರ್ಚೇಸ್ ದ ಪ್ರಾಡಕ್ಟ್. ಇವತ್ತು ಅಮೆಝಾನ್ ಅನ್ನೋದು ಎಲ್ಲೋ ಇದೆ, ಫ್ಲಿಪ್ಕಾರ್ಟ್ ಅನ್ನೋದು ಎಲ್ಲೋ ಇದೆ. ಇವತ್ತು ನಾವು ಮಂಡ್ಯದಲ್ಲಿರೋ ಹೊಸರು ಕಾಲೋನಿ ಕೂತ್ಕೊಂಡು ನಾನಿವತ್ತು ಅಮೆಝಾನ್ ಪ್ರಾಡಕ್ಟ್ ಬಗ್ಗೆ, ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಥವಾ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅರ್ಥ ಸೊ ದೇರ್ ಈಸ್ ಸಮ್ ಇಂಟರ್ಮೀಡಿಯರಿ ವಿಚ್ ಇಸ್ ಫ್ಲೋಯಿಂಗ್. ಇಟ್ ಮೇ ಬಿ ದ ಅಡ್ವರ್ಟೈಸ್ಮೆಂಟ್ ಇರಬಹುದು ಅಥವಾ ನೀವು ಯಾವುದೋ ಒಂದು ಫೇಸ್ಬುಕ್ ಇನ್ಸ್ಟಾದಲ್ಲಿ ನೋಡ್ತಾ ಇದ್ದಾಗ ನಿಮ್ಮ ಅಮೆಝಾನ್ ಪ್ರಾಡಕ್ಟ್ ಬಗ್ಗೆ ಹೇಳುವಂಥದ್ದು ಇರ್ಬೋದು. ಅಂದ್ರೆ ಅರ್ಥ ಏನು, ಅಲ್ಟಿಮೇಟ್ ಆಗಿ ನಿಮ್ಮ ಸೇಲ್ಸ್ ಲೆಟರ್ ಮಾಡೋ ಕೆಲಸ ಏನು ಅಂತ ಅಂದ್ರೆ ನಿಮ್ಮ ಯಾವ ವ್ಯಕ್ತಿ ಪರ್ಚೇಸ್ ಮಾಡ್ತಾನೆ ಅವನ್ನ ರೀಚ್ ಮಾಡೋದು ಒಂದು ಮೇಜರ್ ಇಂಟೆನ್ಷನ್ ಆಗಿರುತ್ತೆ. ಎರಡನೇದು ಇಂಟ್ರೊಡಕ್ಷನ್ ಅಂಡ್ ಮಾರ್ಕೆಟಿಂಗ್ ಆಫ್ ನ್ಯೂ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್. ನಿಮ್ಮ ಒಂದು ಹೊಸ ಪ್ರಾಡಕ್ಟ್ ಇದ್ರೆ ಆ ಒಂದು ಪ್ರಾಡಕ್ಟ್ ಬಗ್ಗೆ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು, ಆ ಪ್ರಾಡಕ್ಟ್ ಬಗ್ಗೆ ನೀವು ಹೇಳಬೇಕು ಅಂತ ಅಂದಾಗ ಈ ಒಂದು ಸೇಲ್ಸ್ ಲೆಟರ್ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ. ಟು ರೀಚ್ ದ ಪೊಟೆನ್ಷಿಯಲ್ ಕಸ್ಟಮರ್ಸ್. ಸೊ ಪೊಟೆನ್ಷಿಯಲ್ ಕಸ್ಟಮರ್ಸ್ ಅಂದ್ರೆ ಯಾರು? ಯಾವ ವ್ಯಕ್ತಿಗೆ ತುಂಬಾ ಅವಶ್ಯಕತೆ ಇದೆ ನಿನ್ನ ಪ್ರಾಡಕ್ಟ್ಸ್ಗಳು, ಅಂತ ವ್ಯಕ್ತಿಗಳಿಗೆ ನಿಮ್ಮ ಪ್ರಾಡಕ್ಟ್ ಅನ್ನ ನೀವು ರೀಚ್ ಮಾಡಬೇಕು ಅಂತ ಅಂದ್ರೆ ಯು ನೀಡ್ ಸಮಥಿಂಗ್ ಕಾಲ್ಡ್ ಆಸ್ ದ ಸೇಲ್ಸ್ ಲೆಟರ್. ದೆನ್ ಎಕ್ಸ್ಪಾನ್ಷನ್ ಆಫ್ ದ ಮಾರ್ಕೆಟ್. ಇವತ್ತು ನನ್ನ ಮಾರ್ಕೆಟ್ ಬರೀ ಬೆಂಗಳೂರು ಮೈಸೂರು ಮಾತ್ರ ಇದೆ. ಐ ನೀಡ್ ಟು ರೀಚ್ ದೀಸ್ ಮಾರ್ಕೆಟ್ ಟು ದ ಮಂಡ್ಯ ಡಿಸ್ಟ್ರಿಕ್ಟ್ ಆಲ್ಸೋ. Now what I have to do? I have to write a sales letter to each and every dealers or each and every agents who are in that particular place. ಏನ್ ಮಾಡ್ತಾರೆ ಅವಾಗ, ಓಕೆ ಈ ತರದ್ ಒಂದು ಪ್ರಾಡಕ್ಟ್ ಬಂದಿದೆಯಲ್ವಾ, ಓಕೆ ನಾನು ಬಿಡೋಣ ನಾನು ಮಂಡ್ಯ ಮಾರ್ಕೆಟ್ ಅಲ್ಲಿ ನೋಡೋಣ ಜನ ಪರ್ಚೇಸ್ ಮಾಡ್ತಾರೆ. ಸೊ ಇದು ಯಾವ್ದ್ರ ಮುಖಾಂತರ ಗೊತ್ತಾಗುತ್ತೆ? ದೀಸ್ ಟೈಪ್ ಆಫ್ ಸೇಲ್ಸ್ ಲೆಟರ್ಸ್ ಗಳ ಮುಖಾಂತರ. ನಾನು ಐದರ್ ಥ್ರೂ ಹಾರ್ಡ್ ಕಾಪೀಸ್ ಲೆಟರ್ ನ ಕಳಿಸ್ಬೋದು ಅಥವಾ ಥ್ರೂ ಮೇಲ್ ಮುಖಾಂತರ ಸೇಲ್ಸ್ ಲೆಟರ್ ಕಳಿಸ್ಬೋದು. ಅಲ್ಟಿಮೇಟ್ಲಿ ಏನ್ ಮಾಡ್ತೀನಿ, ಆ ಲೆಟರ್ ನ ಆ ಪರ್ಟಿಕ್ಯುಲರ್ ಏಜೆಂಟ್ ಇರ್ಬೋದು, ಹೋಲ್ಸೇಲ್ ಇರ್ಬೋದು, ರಿಟೇಲ್ ಇರ್ಬೋದು, ಕಸ್ಟಮರ್ ಇರ್ಬೋದು, ಅವ್ರಿಗೆ ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ ಮೈ ಡಿಮ್ಯಾಂಡ್ ಆರ್ ಮೈ ಸೇಲ್ಸ್ ವಿಲ್ ಗೋಯಿಂಗ್ ಟು ಬಿ ಇನ್ಕ್ರೀಸ್. ಸರ್, ಸೇಲ್ಸ್ ಲೆಟರ್ ಬರೆಯೋದ್ರಿಂದ ನಿಮ್ಗೆ ಆಗುವಂತ ಅಡ್ವಾಂಟೇಜಸ್ ಏನು? ಏನಾದ್ರೂ ಲಾಭ ಇದೆಯಾ ಸೇಲ್ಸ್ ಲೆಟರ್ ನ ಬರೆಯೋದ್ರಿಂದ? ಸೇಲ್ಸ್ ಲೆಟರ್ ಇಸ್ ಲೆಸ್ ಎಕ್ಸ್ಪೆನ್ಸಿವ್. ಏನು ಸೇಲ್ಸ್ ಲೆಟರ್ ಇಸ್ ಲೆಸ್ ಎಕ್ಸ್ಪೆನ್ಸಿವ್ ಅಂತ ಅಂದ್ರೆ ನಿಮ್ಮ ಸೇಲ್ಸ್ ಲೆಟರ್ ನೀವು ಏನ್ ಮಾಡ್ತಾ ಇದ್ದೀರಾ ಅದು ತುಂಬಾ ಕಡಿಮೆ ರೇಟಿನದು. ಅಂದ್ರೆ ನಿಮ್ಗೆ ಅಷ್ಟು ಖರ್ಚು ಬೀಳಲ್ಲ ನೀವು ಸೇಲ್ಸ್ ಲೆಟರ್ ನ ನೀವು ಫ್ರೇಮ್ ಮಾಡಬೇಕಾದಾಗ. ರೀಚ್ ಅ ಕ್ಲೈಂಟ್ ವೇರ್ ಅ ಸೇಲ್ಸ್ ಮನ್ ಕೆನಾಟ್. ಸೇಲ್ಸ್ ಮನ್ಗೆ ಎಲ್ಲಾ ಜಾಗಕ್ಕೂ ಹೋಗಿ ನಾನು ನನ್ನ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಆಗದೆ ಇರಬಹುದು. ಅಂತ ಸಂದರ್ಭದಲ್ಲಿ ಈ ಸೇಲ್ಸ್ ಲೆಟರ್ಗಳು ಏನ್ ಮಾಡುತ್ತೆ, ಬೇಗ ಕ್ಲೈಂಟ್ ಅನ್ನ ಹೋಗಿ ರೀಚ್ ಮಾಡುತ್ತೆ. ರೀಚ್ ಅ ನಂಬರ್ ಆಫ್ ಕ್ಲೈಂಟ್ಸ್ ಅಟ್ ದ ಸೇಮ್ ಟೈಮ್. ಇವತ್ತು ನಾನೊಂದು ಮೇಲ್ನ 1000 ಇಮೇಲ್ ಐಡಿಸ್ಗಳು ಕೊಟ್ಬಿಟ್ರೆ ಏನಾಗುತ್ತೆ, ಅಟ್ ಎ ಟೈಮ್ ನಿನ್ನ ಸೇಲ್ಸ್ ಲೆಟರ್ ಏನಾಗುತ್ತೆ ಎಲ್ಲರಿಗೂ ರೀಚ್ ಆಗುತ್ತೆ. ಸೊ ದಟ್ ಇನ್ಫಾರ್ಮೇಶನ್ ನೀವೇನ್ ಶೇರ್ ಮಾಡಬೇಕು ಅನ್ಕೊಳ್ತೀರಾ ಇದು ವಿತ್ ಇನ್ ಅ ಸ್ಪ್ಯಾನ್ ಆಫ್ ಸೆಕೆಂಡ್ಸ್ ಅಥವಾ ಮಿನಿಟ್ಸ್ ಅಲ್ಲಿ ಏನಾಗುತ್ತೆ ರೀಚ್ ಆಗುತ್ತೆ. ಸೊ ದಟ್ ಇಸ್ ಅನದರ್ ಅಡ್ವಾಂಟೇಜ್ ಆಫ್ ದಿ ಸೇಲ್ಸ್ ಲೆಟರ್. ಈಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಅವೈಲಬಿಲಿಟಿ ಆಫ್ ಫುಲ್ ಡೀಟೇಲ್ಸ್. ನೀವು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಫುಲ್ ಡೀಟೇಲ್ಡ್ ಆಗಿ ಹೇಳೋದ್ರಿಂದ ಸೊ ಇಟ್ ವಿಲ್ ಬಿ ಈಸಿ ಫಾರ್ ಅ ಕ್ಲೈಂಟ್ ಆರ್ ದ ಕಸ್ಟಮರ್ ಆರ್ ಟು ದ ಏಜೆಂಟ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಯುವರ್ ಪ್ರಾಡಕ್ಟ್ಸ್. ನಿಮ್ಮ ಪ್ರಾಡಕ್ಟ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಮೋರ್ ಕನ್ವೀನಿಯಂಟ್, ಎಫಿಷಿಯಂಟ್ ಅಂಡ್ ಕಾಂಪ್ರಹೆನ್ಸಿವ್. ನಿಮ್ಮ ಒಂದು ಸೇಲ್ಸ್ ಲೆಟರ್ ಬಂದು ಸೊ ತುಂಬಾ ಕನ್ವೀನಿಯಂಟ್ ವೇ ಆಫ್ ಸೆಂಡಿಂಗ್ ದ ಇನ್ಫಾರ್ಮೇಶನ್ ಟು ದ ಕಸ್ಟಮರ್ಸ್. ತುಂಬಾ ಎಫಿಷಿಯಂಟ್ ಆಗಿ ವರ್ಕ್ ಮಾಡುತ್ತೆ ಮತ್ತೆ ತುಂಬಾ ಡೀಟೇಲ್ಡ್ ಆಗಿ ಕ್ಲಿಯರ್ ಕಟ್ ಆಗಿ ನೀವು ಏನು ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಏನ್ ಮಾಡ್ಬೋದು, ನೀವು ಕ್ಲಿಯರ್ ಕಟ್ ಆಗಿ ಹೇಳ್ಬೋದು ಅಂತ ಹೇಳ್ತಾರೆ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೇಲ್ಸ್ ಲೆಟರ್. ನೀವು ಸೇಲ್ಸ್ ಲೆಟರ್ ಅಂತ ಮಾತಾಡ್ಬೇಕಾದಾಗ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ವೇರ್ ಯು ವಿಲ್ ಗೋನ್ ಟು ರೈಟ್ ದ ಲೆಟರ್ಸ್. ಸರ್ ಯಾವ್ಯಾವುದು ಹಾಗಾದ್ರೆ? ಇಂಟ್ರೊಡಕ್ಟ್ರಿ. ಏನು ಇಂಟ್ರೊಡಕ್ಟ್ರಿ? ಕೆಲವೊಂದು ಲೆಟರ್ಸ್ಗಳು ಏನಾಗುತ್ತೆ ಅಂತ ಅಂದ್ರೆ ನೀವು ಕಸ್ಟಮರ್ಗೂ ಅಥವಾ ಕನ್ಸ್ಯೂಮರ್ಗೂ ನೀವು ಲೆಟರ್ ಬರಿತಾ ಇದ್ದೀರಾ ಅಂತ ಅಂದ್ರೆ ಆ ಲೆಟರ್ ಬಂದು ನಿಮ್ಮ ಕಂಪನಿ ಬಗ್ಗೆ ಹೇಳೋದಿರ್ಬೋದು ಅಥವಾ ನಿಮ್ಮ ಕಂಪನಿಯ ಪ್ರಾಡಕ್ಟ್ಸ್ಗಳ ಬಗ್ಗೆ ನೀವು ಹೇಳ್ಬೋದು. ಆ ಪ್ರಾಡಕ್ಟ್ ನ ಬೆನಿಫಿಟ್ಸ್ ಏನು, ಆ ಪ್ರಾಡಕ್ಟ್ ನ ಸರ್ವಿಸಸ್ ಏನು. ಅಲ್ಟಿಮೇಟ್ ಥಿಂಗ್ ಏನು ಅಂತ ಅಂದ್ರೆ ಈ ಇಂಟ್ರೊಡಕ್ಟರಿ ಸೇಲ್ಸ್ ಲೆಟರ್ಸ್ಗಳು ಏನು ಅಂದ್ರೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಅಥವಾ ನಿಮ್ಮ ಕಂಪನಿ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಒಂದು ಸೇಲ್ಸ್ ಲೆಟರ್ ನ ರೆಡಿ ಮಾಡ್ತಿರಲ್ಲ, ದಟ್ ಇಸ್ ವಾಟ್ ವಿ ಕಾಲ್ ಎಸ್ ಇಂಟ್ರೊಡಕ್ಟರಿ ಸೇಲ್ಸ್ ಲೆಟರ್ಸ್. ಪ್ರಾಡಕ್ಟ್ ಅಪ್ಡೇಟ್. ಪ್ರಾಡಕ್ಟ್ ಅಪ್ಡೇಟ್ ಏನು? ಸೇ ಫಾರ್ ಎಕ್ಸಾಂಪಲ್ ಇವತ್ತು ಮಂಡ್ಯದಲ್ಲಿ ಯಾವುದೋ ಒಂದು ವಿ ರೋಡ್ ಅಲ್ಲಿ ಯಾರೋ ಒಬ್ಬ ಹೋಲ್ಸೇಲರ್ ಇದ್ದಾನೆ.
ಅಥವಾ ಪೇಟೆ ಬೀದಿಲಿ ಒಬ್ಬ ಹೋಲ್ಸೇಲರ್ ಇದ್ದಾನೆ, ನಾವು ಆ ಹೋಲ್ಸೇಲರ್ಗೆ ಏನಾಗ್ತಾ ಇದೆ ಪ್ರಾಡಕ್ಟ್ ಯಾವುದೋ MTR ಪ್ರಾಡಕ್ಟ್ಸ್ಗಳು ಏನಾಗ್ತಾ ಇದೆ ಅವ್ನು ಪರ್ಚೇಸ್ ಮಾಡಿ ಮಾರ್ತಾ ಇದ್ದಾನೆ ಮಂಡ್ಯದಲ್ಲಿ. MTR ಕಂಪ್ನಿಯವ್ರು ಏನ್ ಮಾಡಿದ್ರು, ಒಂದು ಯಾವುದೋ ಒಂದು 2-3 ಹೊಸ ಟೈಪ್ ಆಫ್ ಪ್ರಾಡಕ್ಟ್ ನ ಏನ್ ಮಾಡಿದ್ರು, ಇಂಟ್ರೊಡ್ಯೂಸ್ ಮಾಡಿದ್ರು. ನಾವ್ ಈ ತರ ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಆ MTR ಕಂಪ್ನಿಯವನಿಗೆ ಎಲ್ಲಿ ಸೇಲ್ ಮಾಡ್ತಿದ್ದ ಪೇಟೆ ಬೀದಲ್ಲಿರೋ ಹೋಲ್ಸೇಲರ್ಗೆ ನನ್ನ ಹೊಸ ಪ್ರಾಡಕ್ಟ್ ಬಗ್ಗೆ ನಾನು ಏನ್ ಮಾಡ್ಬೇಕು, ಡೀಟೇಲ್ಸ್ ಕಳ್ಸ್ಕೊಡ್ಬೇಕು. ನಾನು ಡೀಟೇಲ್ಸ್ ಕಳ್ಸ್ಕೊಟ್ಟಾಗ್ಲೇ ಏನಾಗುತ್ತೆ, ಒಂದು ಆ ಪ್ರಾಡಕ್ಟ್ ಬಗ್ಗೆ ಅವೇರ್ನೆಸ್ ನ ಹೋಲ್ಸೇಲರ್ ಕ್ರಿಯೇಟ್ ಮಾಡಿಬಿಟ್ಟು ಜನಗಳ ಹತ್ರ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾನೆ. ಸೊ ಅದರಿಂದ ಇಫ್ ಯು ವಾಂಟ್ ಟು ಗಿವ್ ಅ ಪ್ರಾಡಕ್ಟ್ ಅಪ್ಡೇಟ್ ಅಬೌಟ್ ದ ಅಡಿಷನಲ್ ಫೀಚರ್ಸ್, ಅಡಿಷನಲ್ ಬೆನಿಫಿಟ್, ಐ ಥಿಂಕ್ ನಾವೆಲ್ಲ ಅಬ್ಸರ್ವ್ ಮಾಡಿರ್ತೀರ. ಕೆಲವೊಂದು ಪ್ರಾಡಕ್ಟ್ಗಳನ್ನ ನೀವು ಪರ್ಚೇಸ್ ಮಾಡಬೇಕಾದಾಗ, ಐ ಥಿಂಕ್ ಫಾರ್ ಎಕ್ಸಾಂಪಲ್ ಕ್ಲಿನಿಕ್ ಪ್ಲಸ್ ಅಥವಾ ಡವ್ ಶಾಂಪೂಸ್ಗಳನ್ನ ನೀವು ಪರ್ಚೇಸ್ ಮಾಡಬೇಕಾದಾಗ ಅಲ್ಲಿ ಬ್ರಾಕೆಟ್ ಅಲ್ಲಿ ಮೇಲ್ಗಡೆ ಹಾಕಿರ್ತಾರೆ 20% ಎಕ್ಸ್ಟ್ರಾ, 30% ಎಕ್ಸ್ಟ್ರಾ, 10% ಎಕ್ಸ್ಟ್ರಾ, ₹5 ಆಫ್, ಈ ತರ ಏನೇನೋ ಹಾಕಿರ್ತಾರೆ. ಇವು ಎಲ್ಲವೂ ಏನು ಅಂತ ಅಂದ್ರೆ ಒಂದು ಹೊಸ ಇನ್ಸೆಂಟಿವ್ಸ್ ಅಥವಾ ಹೊಸ ಫೀಚರ್ಸ್ಗಳನ್ನ ಕ್ರಿಯೇಟ್ ಮಾಡಿದಾಗ ಆ ಕಂಪನಿ ಏನ್ ಮಾಡ್ಬೇಕಾಗುತ್ತೆ, ಆ ಹೋಲ್ಸೇಲರ್ಗೆ ಆ ಅವೇರ್ನೆಸ್ ನ ಏನ್ ಮಾಡ್ಬೇಕಾಗುತ್ತೆ, ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸೊ ದಟ್ ಮೈ ಸೇಲ್ಸ್ ವಿಲ್ ಗೋನ್ ಟು ಬಿ ಇನ್ಕ್ರೀಸ್. ಸಿಂಪಲ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾನು ಒಂದ್ ಕಡೆ ಕ್ಲಿನಿಕ್ ಪ್ಲಸ್ ಶಾಂಪೂ ಇಟ್ಟಿದ್ದೀನಿ, ಇನ್ನೊಂದ್ ಕಡೆ ಚಿಕ್ ಶಾಂಪೂ ಇಟ್ಟಿದ್ದೀನಿ, ಇನ್ನೊಂದ್ ಕಡೆ ನಾನು ಡವ್ ಶಾಂಪೂ ಇಟ್ಟಿದ್ದೀನಿ. ನಿಮ್ಗೆ ಆ ಶಾಂಪೂ ಮೇಲ್ಗಡೆ 20% ಎಕ್ಸ್ಟ್ರಾ ಅಂತ ಅವ್ನು ಏನಾದ್ರು ರೆಡ್ ಕಲರ್ ಅಲ್ಲಿ ಏನಾದ್ರು ಬರ್ದ್ಬಿಟ್ಟಿದ್ದ ಅಂತ ಅಂದ್ರೆ ನಿಮ್ಮ ಅಟ್ರಾಕ್ಷನ್ ಏನಾಗುತ್ತೆ, ಡೈರೆಕ್ಟ್ ಆಗಿ ನಾರ್ಮಲ್ ಸ್ಯಾಚೆಟ್ ಗಿಂತ ಆ 20% ಆಫ್ ಕಡೆ ಏನಾಗುತ್ತೆ, ಸ್ಯಾಚೆಟ್ ಆಗಿ ಕಡೆ ನಮ್ಗೆ ಗಮನ ಹರಿಸುತ್ತೆ. ಒಂದು ಎಲ್ಲೋ ಒಂದ್ ಕಡೆ 1 get 1 ಫ್ರೀ ಅಂತ ಏನೋ ಹಾಕಿರ್ತಾರೆ. ಈ ತರ ನೀವು ಅಡಿಷನಲ್ ಫೀಚರ್ಸ್ ಗಳನ್ನ ನೀವು ಹೇಳೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಪ್ರಾಡಕ್ಟ್ ನ ಒಂದು ಡಿಮ್ಯಾಂಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದ್ರ ಮುಖಾಂತರವಾಗಿ ನೀವೇನ್ ಮಾಡ್ತೀರಾ, ಈ ಒಂದು ಪ್ರಾಡಕ್ಟ್ ಅಪ್ಡೇಟ್ ಮುಖಾಂತರ ನೀವು ಸೇಲ್ಸ್ ಲೆಟರ್ ನ ಕೊಡ್ತೀರಾ. ದೆನ್ ಸೆಲ್ಲಿಂಗ್ ಇನ್ಸೆಂಟಿವ್, ನಿಮ್ಮ ಒಂದು ಪ್ರಾಡಕ್ಟ್ ಅನ್ನ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಬೇಕು, ಮತ್ತೆ ಆ ಪ್ರಾಡಕ್ಟ್ ನ ಒಂದು ಎಕ್ಸ್ಟ್ರಾ ಫೀಚರ್ಸ್ ಗಳನ್ನ ನೀವು ಕಸ್ಟಮರ್ಸ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದಾಗ್ಲೂ ಏನ್ ಮಾಡ್ತೀರಾ, ಈ ಲೆಟರ್ ನ ಬರೀತೀರಾ. ದೆನ್ ಥ್ಯಾಂಕಿಂಗ್ ಕಸ್ಟಮರ್ಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ವೆದರ್ ಹಿ ಈಸ್ ಪರ್ಚೇಸಿಂಗ್ ಆರ್ ನಾಟ್. ಇವತ್ತು ನಾನು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾ ಇದ್ದೀನಾ ಬಿಡ್ತಾ ಇದ್ದೀನಾ, ದಟ್ ಈಸ್ ಸೆಕೆಂಡ್ರಿ ಪಾರ್ಟ್. ಬಟ್ ಏನು ಅಂತ ಅಂದ್ರೆ ನನ್ನ ಪ್ರಾಡಕ್ಟು ಮಾರ್ಕೆಟಲ್ಲಿ ಹೋಗ್ತಾ ಇದೆ ಅನ್ನೋ ಭಾವನೆಯಿಂದ ನಾನು ಜನಗಳಿಗೆ ಥ್ಯಾಂಕ್ಸ್ ಹೇಳುತ್ತೆ. ಐ ಥಿಂಕ್ ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರ. ನೀವು ಕೆಲವೊಂದು ನ್ಯೂಸ್ ಚಾನಲ್ಸ್ಗಳು ಅಥವಾ ಏನೋ ನಾರ್ಮಲ್ ಶೋ ಚಾನಲ್ಸ್ಗಳೆಲ್ಲ ಬರ್ತಿರ್ತಾವ, ಅಲ್ಲೆಲ್ಲ ಅಬ್ಸರ್ವ್ ಮಾಡಿರ್ತೀರ. ಒಂದು 10 ವರ್ಷ ಕಂಪ್ಲೀಟ್ ಆಯ್ತು, 20 ವರ್ಷ ಕಂಪ್ಲೀಟ್ ಆಗಿದ ತಕ್ಷಣ ಅಲ್ಲೊಂದು ಮೆಸೇಜ್ ಆಗ್ತಾನೆ ಏನಂತ, ಓಕೆ ಏನಂತ, ಈ 10 ವರ್ಷಗಳ ಕಾಲ ನಮ್ಮ ಚಾನಲ್ ಅನ್ನು ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತೇನೋ ಒಂದು ಮೆನ್ಷನ್. ನೀನ್ ನೋಡಿರ್ತೀಯೋ ಬಿಡ್ತೀಯೋ ಸೆಕೆಂಡ್ರಿ ಪಾರ್ಟ್, ಬಟ್ ಏನ್ ಮಾಡ್ತಾನೆ, ನಾನು ನಿನ್ಗೇನೋ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಹೇಳ್ತೀನಿ. ಸೊ ಥ್ಯಾಂಕ್ಸ್ ಹೇಳಿದ ತಕ್ಷಣ ಏನಾಗುತ್ತೆ ಸರ್, ಆಬ್ವಿಯಸ್ಲಿ ಜನಗಳಿಗೆ ಏನಾಗುತ್ತೆ, ಎಲ್ಲ ಒಂದ್ ಕಡೆ ಓಕೆ ಅವ್ನು ನನ್ನ ಬಗ್ಗೆ ಏನೋ ಯೋಚನೆ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಫೀಲ್ ಏನಾಗ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೆ. ಸೊ ದಟ್ ಇಸ್ ವೈ ಸಮಟೈಮ್ಸ್ ದೇ ವಿಲ್ ಗೋನ್ ಟು ರೈಟ್ ಅ ಥ್ಯಾಂಕಿಂಗ್ ಯು ಲೆಟರ್. ದೆನ್ ಹಾಲಿಡೇ ಸೆಲೆಬ್ರೇಷನ್ಸ್, ಐ ಥಿಂಕ್ ಇನ್ಮೇಲಿಂದ ಐ ಥಿಂಕ್, ಯಾಕಂದ್ರೆ ಕೊರೋನಾ ಮುಗೀತು, ಲಾಕ್ಡೌನ್ ಎಲ್ಲ ಮುಗೀತು, ಇನ್ಮೇಲಿಂದ ಈ ತರ ಒಂದು ಈ ಹಾಲಿಡೇಸ್ ಸೆಲೆಬ್ರೇಷನ್ಸು, ಕೆಲವೊಂದು ಹೊಸ ಆಫರ್ಸ್ಗಳು, ಗಿಫ್ಟ್ಗಳು, ಇಂಥವೆಲ್ಲ ಏನಾಗ್ತಾ ಹೋಗುತ್ತೆ, ಸ್ವಲ್ಪ ಬರ್ತಾ ಹೋಗುತ್ತೆ. ಐ ಥಿಂಕ್ ಇಲ್ಲಿ ಎಷ್ಟು ಜನ ಬಿಗ್ ಬಜಾರ್ ಇಂದ ಪರ್ಚೇಸ್ ಮಾಡ್ತಿದ್ದೀರೋ ಏನೋ ಗೊತ್ತಿಲ್ಲ. ಐ ಥಿಂಕ್ ಒನ್ಸ್ ದಿಸ್ ಲಾಕ್ಡೌನ್ ಸ್ಟಾರ್ಟೆಡ್, ವಾಟ್ ದೇ ಹ್ಯಾವ್ ಡನ್, ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಹೊಸ ಫೀಚರ್ಸ್ಗಳನ್ನ ಬಿಟ್ರು. ಏನಂತ ಅಂದ್ರೆ, ಸೊ ನೀವು 1500 rupees ಮೇಲೆ ನೀವೇನಾದ್ರೂ ಶಾಪಿಂಗ್ ಮಾಡಿದ್ರೆ ಬಿಗ್ ಬಜಾರ್ ಇಂದ, ನಿಮ್ಗೆ 1000 rupees ಅಷ್ಟು ಏನ್ ಮಾಡ್ತೀವಿ ನಾವು, ನಿಮ್ಗೆ ಕ್ಯಾಶ್ ಬ್ಯಾಕ್ ಕೊಡ್ತೀವಿ ಅಂತ ಏನ್ ಮಾಡಿದ್ರು, ಅಥವಾ ವೋಚರ್ಸ್ಗಳು ಕೊಡ್ತೀವಿ, 100 rupees ವೋಚರ್ಸ್ಗಳು ಕೊಡ್ತೀವಿ. ಸೊ ಇದು ಮಾಡೋದು ಯಾಕೆ, ಬಿಕಾಸ್ ಐ ನೀಡ್ ಟು ರಿಟೈನ್ ಮೈ ಎಂಪ್ಲಾಯೀಸ್ ಆರ್ ಕಸ್ಟಮರ್ಸ್ ಇನ್ ಮೈ ಆರ್ಗನೈಸೇಷನ್ ಇಟ್ ಸೆಲ್ಫ್. ನಾನು ಡೈಲಿ ಬಿಗ್ ಬಜಾರ್ಗೆ ಹೋಗ್ತಾ ಇದ್ದೆ, ಲಾಕ್ಡೌನ್ ಆಗಿದ ತಕ್ಷಣ ನಾನು ಏನ್ ಮಾಡ್ತೀನಿ ಹೇಳಿ, ಮನೆ ಹತ್ರ ಇರೋ ಅಂತಾನೆ ರಿಟೇಲ್ ಶಾಪ್ಗಳಲ್ಲೇ ಪರ್ಚೇಸ್ ಮಾಡ್ಬಿಡ್ತೀನಿ. ಆಗ ಈ ಬಿಗ್ ಬಜಾರ್ ಏನ್ ಮಾಡ್ತಾನೆ, ಈ ತರ ಆಫರ್ ಕೊಟ್ಟಾಗ ಏನ್ ಮಾಡ್ತಾನೆ, ಬಿಡು ನನಗೆ ಇಲ್ಲಿ 1000 ರೂಪಾಯಿ ಆಫರ್ ಸಿಗುತ್ತಲ್ಲ, ಹೋಗ್ಬಿಟ್ಟು ನಾನೇ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋಣ ಬಿಗ್ ಬಜಾರ್ ಇಂದ ಅಂತ ಯೋಚನೆ. ಇವನ್ನ ನಾವೇನಂತ ಕರಿತೀವಿ, ದೇ ವಿಲ್ ಗೋನ್ ಟು ಗಿವ್ ಆ ಎಕ್ಸ್ಟ್ರಾ ಆಫರ್ಸ್ ಟು ಅಟ್ರಾಕ್ಟ್ ದ ಕಸ್ಟಮರ್ಸ್ ಅಂತ. ದೆನ್ ಇನ್ವಿಟೇಷನ್, ಏನಾದ್ರೂ ಆನಿವರ್ಸರಿ ಇದ್ದಾಗ, ಏನೋ ಕಂಪನಿ ಅಥವಾ ಒಂದು ಶಾಪ್ದು ಆನಿವರ್ಸರಿಗಳಿದ್ದಾಗ, ಅಥವಾ ಏನೋ ಒಂದು ಒಕೇಶನ್ಸ್ಗಳಿದ್ದಾಗ, ಅಂತ ಟೈಮ್ಗಳಲ್ಲಿ ಏನ್ ಮಾಡ್ತಾರೆ, ಈ ಒಂದು ಇನ್ವಿಟೇಷನ್ ಲೆಟರ್ಸ್ಗಳನ್ನ ಸಹ ಏನ್ ಮಾಡ್ತಾರೆ, ಬರೀತಾರೆ. ಲಾಸ್ಟ್ ಕಸ್ಟಮರ್,
ಲಾಸ್ಟ್ ಕಸ್ಟಮರ್ ಬಂದು ಏನು ಅಂತ ಅಂದ್ರೆ ಕೆಲವೊಂದ್ಸಲಿ ಈಗ ಫಾರ್ ಎಕ್ಸಾಂಪಲ್ ನಾನು ಏಪ್ರಿಲ್ ಮಾರ್ಚ್ ಮಂತ್ ಅಲ್ಲಿ ನಾನು ಬಿಗ್ ಬಜಾರ್ ಹೋಗಿ ಪರ್ಚೇಸ್ ಮಾಡಿದಷ್ಟು ಏಪ್ರಿಲ್ ಮೇ ಜೂನ್ ಜುಲೈಯಲ್ಲಿ ನಾನು ಏನ್ ಮಾಡ್ಲಿಲ್ಲ, ಬಿಗ್ ಬಜಾರ್ ಇಂದ ಪರ್ಚೇಸ್ ಮಾಡ್ಲಿಲ್ಲ. ಈಗ ಏನಾಯ್ತು, ನೀವು ಪರ್ಚೇಸ್ ಮಾಡ್ಲಿಲ್ಲ ಅಂತ ಅಂದ್ರೆ ನನ್ಗೆ ಏನೋ ಲಾಕ್ಡೌನ್ಗೆ ಹೋಗಕ್ ಆಗಲ್ಲ ಅನ್ನೋದು, ಬಟ್ ಆದ್ರೆ ಅವನು ಪ್ರಕಾರ ಏನು, ಓಕೆ ಕಸ್ಟಮರ್ ನನ್ನ ಹತ್ರ ಪರ್ಚೇಸ್ ಮಾಡ್ತಾ ಇಲ್ವಲ್ಲ ಅನ್ನೋ ಭಾವನೆ ಕಳ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ, ದೇ ವಿಲ್ ಗೋನ್ ಟು ರೈಟ್ ಅ ಲೆಟರ್ ಫಾರ್ ದ ಕಸ್ಟಮರ್ಸ್ ಹೂ ಹ್ಯಾವ್ ನಾಟ್ ಬೀನ್ ಟು ಆಕ್ಟಿವ್ ರೀಸೆಂಟ್ಲಿ ಅಂತ. ಯಾಕೆ? ಬಿಕಾಸ್ ನಾನು ಮುಂದಕ್ಕೆ ಆ ವ್ಯಕ್ತಿನ ಕಳ್ಕೊಳ್ಬಾರ್ದು ಅನ್ನೋ ಒಂದು ಉದ್ದೇಶನ ಏನ್ ಮಾಡ್ತಾರೆ, ಸೊ ಆ ಒಂದು ಲೆಟರ್ನ ಏನ್ ಮಾಡ್ತಾರೆ, ಬರೀತಾರೆ ಏನಂತ, ಸೊ ನೋಡಿ ನಿಮ್ಮಲ್ಲಿ ನೀವು ನಮ್ಮ ಒಂದು ಕಂಪ್ನಿಲಿ ಇಷ್ಟು ವರ್ಷಗಳ ಕಾಲ ನಮ್ಮ ಹತ್ರ ಪರ್ಚೇಸ್ ಮಾಡ್ತಿದ್ದೀರಾ ಪ್ರಾಡಕ್ಟ್ಸ್ನ, ಸೊ ನಾವು ನಿಮ್ಗೋಸ್ಕರ ಸ್ಪೆಷಲ್ ಆಫರ್ಸ್ಗಳನ್ನ ಕೊಡ್ತಾ ಇದ್ದೀವಿ, ದಯವಿಟ್ಟು ಬಂದು ಬಿಗ್ ಬಜಾರಿಗೆ ಬಂದು ಪರ್ಚೇಸ್ ಮಾಡಿ ಪ್ರಾಡಕ್ಟ್ಸ್ಗಳನ್ನ. ಈ ತರ ಹೇಳಿದಾಗ ಏನಾಗುತ್ತೆ ಹೇಳಿ, ಸೊ ನಾನು ಆ ಕಸ್ಟಮರ್ನ ಕಳ್ಕೊಳ್ತಿದ್ದೀನಿ ಅಂತ ಅನ್ಕೊಂಡಿದ್ದೋನು ಇಮಿಡಿಯೇಟ್ ಆಗಿ ಏನ್ ಮಾಡ್ತಾನೆ, ಆ ಕಸ್ಟಮರ್ ಏನಾಗ್ತಾನೆ, ಆಕ್ಟಿವ್ ಆಗ್ತಾನೆ, ಓಕೆ ನನಗೋಸ್ಕರ ಏನೋ ಮಾಡ್ತಾ ಇದಾರೆ ಅಂತ. ಐ ಥಿಂಕ್ ಯಾರಾದ್ರೂ ಕೆಲವೊಂದು ಲೋನ್ಸ್ ಗೀನ್ಸ್ಗಳು ತಗೊಂಡ್ರೆ ಐ ಥಿಂಕ್ ನಿಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಏನು ಅಂತ ಅಂದ್ರೆ, ಒಂದು 2 ಸಲ ನೀವೇನಾದ್ರು ಲೋನ್ಗಳನ್ನ ತಗೊಂಡ್ರಿ ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ಮತ್ತೆ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಏನಂತ, ಓಕೆ ನೀವು ನಮ್ಮ ಬ್ಯಾಂಕ್ ನ ರೆಗ್ಯುಲರ್ ಕಸ್ಟಮರ್ ಆಗಿದ್ದೀರಾ, ಸೊ ನೀವು ನಮ್ಮ ಹತ್ರ ಇಷ್ಟು ಲೋನ್ಸ್ಗಳನ್ನ ನೀವು ತಗೊಂಡಿದ್ದೀರಾ, ಆಮೇಲೆ ಇಷ್ಟು ಕ್ರೆಡಿಟ್ಸ್ ಏನು ಸಿವಿಲ್ ಸ್ಕೋರ್ ನಿಮ್ದು ಇದೆ ನಮ್ಮ ಬ್ಯಾಂಕ್ ಅಲ್ಲಿ ಅಥವಾ ಬ್ಯಾಂಕ್ ಲೋನ್ಸ್ ಸ್ಯಾಂಕ್ಷನೇಷನ್ ಅಲ್ಲಿ, ಅದರಿಂದ ನಾವು ನಿಮ್ಗೆ ಆಫರ್ ಕೊಡ್ತಾ ಇದೀವಿ. ಒಂದು 11% ಇಂಟ್ರೆಸ್ಟ್ ರೇಟ್ ನ ನಾವು 10.5ಗೆ ಏನ್ ಮಾಡ್ತಾ ಇದೀವಿ, ರೆಡ್ಯೂಸ್ ಮಾಡ್ತಾ ಇದೀವಿ ನಿಮ್ಗೋಸ್ಕರ, ಸೊ ದಯವಿಟ್ಟು ಬಂದು ಲೋನ್ ನ ತಗೊಳ್ಳಿ ಅಂತ. ಈ ತರ ಲೆಟರ್ಗಳು ಬರ್ದಾಗ ಏನಾಗುತ್ತೆ, ಎಲ್ಲ ಒಂದ್ ಕಡೆ ಕಸ್ಟಮರ್ಸ್ಗೆ ಏನಾಗುತ್ತೆ, ಓಕೆ ನಾನು ಎಲ್ಲೋ ಹೋಗೋದ್ರ ಬದಲು ಬಿಡಪ್ಪ ಇವನ ಹತ್ರ ತಗೊಳ್ಳೋಣ ಅನ್ನೋ ಒಂದು ಯೋಚನೆ ಮಾಡ್ತಾರೆ. ಈ ತರವನ್ನ ನಾವೇನಂತ ಕರಿತೀವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಸೇಲ್ಸ್ ಲೆಟರ್ಸ್ ಅಂತ ಏನ್ ಮಾಡ್ತೀವಿ, ಕರಿತಾ ಹೋಗ್ತೀವಿ. ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಯ್ತು. ಸರ್ ನಾವು ಟೆಕ್ನಿಕ್ಸ್, ಹೌ ಟು ರೈಟ್ ಅ ಸೇಲ್ಸ್ ಲೆಟರ್. ವೆನ್ ಯು ಆರ್ ರೈಟಿಂಗ್ ಅ ಸೇಲ್ಸ್ ಲೆಟರ್, ನೀವೇನ್ ಡ್ರಾಫ್ಟ್ ರೆಡಿ ಮಾಡ್ತಿರಲ್ಲ, ಆ ಡ್ರಾಫ್ಟ್ ನ ರೆಡಿ ಮಾಡಬೇಕಾದಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು, ತುಂಬಾ ಪ್ಲಾನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಡ್ರಾಫ್ಟ್ ನ ರೆಡಿ ಮಾಡಬೇಕು. ನೀವು ಮಾಡುವಂತ ಡ್ರಾಫ್ಟ್, ಸೊ ನಿಮ್ಮ ಯಾರು ಕಸ್ಟಮರ್ಸ್ ಇಲ್ಲ ಅವ್ರು ಬಂದು ನಿಮ್ಮ ಹತ್ರ ಪರ್ಚೇಸ್ ಮಾಡೋ ರೀತಿ ನೀವೇನ್ ಮಾಡ್ಬೇಕಾಗತ್ತೆ, ಯು ಹ್ಯಾವ್ ಟು ಪ್ರಿಪೇರ್ ಅ ಡ್ರಾಫ್ಟ್. The whole message in the sales letter must be reader oriented. The things should be viewed through the mind of the prospective buyer. You attitude is particularly important. Sir, ಏನಿದೆ you attitude? ನೀವು ನಮ್ಮ ಕಂಪನಿಯ ರೆಗ್ಯುಲರ್ ಕಸ್ಟಮರ್, ನಿಮ್ಮಿಂದ ನಮ್ಮ ಒಂದು ಆರ್ಗನೈಸೇಷನ್ ಅಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಇದೆ. ನೀವು ಕೊಡ್ತಾ ಇರುವಂತಹ ಸಜೆಷನ್ಸ್ಗಳಿಂದ ನಮ್ಮ ಒಂದು ಕಂಪನಿಯ ಗ್ರೋತ್ ತುಂಬಾ ಚೆನ್ನಾಗಾಗ್ತಾ ಇದೆ. ನೀವುಗಳು ಕೊಡುವಂತ ಫೀಡ್ಬ್ಯಾಕ್ ಇಂದ ನಾವು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಅಂತ ಗೊತ್ತು. ನಾನು ಎಲ್ಲಾ ಕಡೆ ಏನ್ ಮಾಡ್ತಾ ಇದ್ದೀನಿ, ನೀವು ಅಂತ ಸೇರಿಸ್ತಾ ಇದ್ದೀನಿ. ನಾನು ಹಂಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಐ ಆಮ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ಯು. ನಿಮ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾ ಇದ್ದೀನಿ. ಈ ತರ ಜಾಸ್ತಿ ಕೊಡ್ತಾ ಇರೋದ್ರಿಂದ ಏನಾಗುತ್ತೆ, ಆ ಕಸ್ಟಮರ್ಗೆ ನಿಮ್ ಮೇಲೆ ಏನಾಗ್ತಾ ಹೋಗುತ್ತೆ, ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಅದಕ್ಕೆ ವೆನ್ ಯು ಆರ್ ರೈಟಿಂಗ್ ಅ ಲೆಟರ್, ಯು ಮಸ್ಟ್ ರಿಮೆಂಬರ್ ದೀಸ್ ಪಾಯಿಂಟ್ಸ್. AIDA ಒಂದು ಅಟೆನ್ಷನ್, ಇಂಟ್ರೆಸ್ಟ್, ಡಿಸೈರು ಮತ್ತೆ ಆಕ್ಷನ್. ನೀವು ಏನೇ ಒಂದು ಲೆಟರ್ನ ಟೈಪ್ ಮಾಡಬೇಕಾದಾಗ ಈ AIDA ಅನ್ನೋ ಕಾನ್ಸೆಪ್ಟ್ ನ ಏನ್ ಮಾಡ್ಬೇಕಾಗತ್ತೆ, ತುಂಬಾ ತಲೆಯಲ್ಲಿ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ನೀವು ಬರೆಯೋ ಲೆಟರು ಕಸ್ಟಮರ್ನ ಅಟೆನ್ಷನ್ ನ ಕ್ರಿಯೇಟ್ ಮಾಡಬೇಕು, ಅವನಿಗೆ ನಿಮ್ಮ ಒಂದು ಕಂಪನಿ ಅಥವಾ ನಿಮ್ಮ ಒಂದು ಲೆಟರ್ ಬಗ್ಗೆ ಇಂಟ್ರೆಸ್ಟ್ ಉಟ್ಕೊಳ್ಬೇಕು, ನಿಮ್ಮ ಕಂಪ್ನಿಯ ಪ್ರಾಡಕ್ಟ್ ನ ಪರ್ಚೇಸ್ ಮಾಡುವಂತ ಒಂದು ಆಸೆ ಹುಟ್ಕೊಳ್ಬೇಕು. ಅದಾದ್ಮೇಲೆ ಅದೇ ರೀತಿಯಾಗಿ ಅವ್ನು ಹೋಗಿ ಪರ್ಚೇಸ್ ಮಾಡಬೇಕು. ಈ 4 AIDA ಅನ್ನೋ ಒಂದು ವರ್ಡ್ಸ್ ಗಳನ್ನ ಏನ್ ಮಾಡ್ಬೇಕಾಗತ್ತೆ, ತಲೆಯಲ್ಲಿ ಇಟ್ಕೊಂಡು ನೀವೇನ್ ಮಾಡ್ಬೇಕು, ಲೆಟರ್ನ ಬರಿಬೇಕಾಗತ್ತೆ. ಸೊ ಲೆಟರ್ನ ಬರಿಬೇಕಾದಾಗ ಒಂದು ಬಿಗಿನಿಂಗ್ ದ ಸೇಲ್ಸ್ ಲೆಟರ್ ವಿತ್ ಪರ್ಟಿನೆಂಟ್ ಕ್ವಶನ್, ಬಿಗಿನಿಂಗ್ ದ ಸೇಲ್ಸ್ ಲೆಟರ್ ವಿತ್ ಸ್ಪ್ಲಿಟ್ ಸೆಂಟೆನ್ಸ್, ಬಿಗಿನಿಂಗ್ ವಿತ್ ಕರ್ಟಿಯಸ್ ಕಮಾಂಡ್, ಬಿಗಿನಿಂಗ್ ದ ಸೇಲ್ಸ್ ಲೆಟರ್ ವಿತ್ ಸ್ಟೇಟ್ಮೆಂಟ್ ಆಫ್ ಸಿಗ್ನಿಫಿಕೆಂಟ್ ಫ್ಯಾಕ್ಟ್ ಅಂತ. ಈ 4 ಕಾನ್ಸೆಪ್ಟ್ಸ್ಗಳು ಅಥವಾ 4 ಫಂಕ್ಷನ್ಸ್ಗಳನ್ನ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು ಒಂದು ಲೆಟರ್ನ ಬರಿಬೇಕಾದಾಗ. ಏನು, ನಿಮ್ಗೆ ಇಷ್ಟು ವರ್ಷದಿಂದ ನೀವು ನಮ್ಮ ಕಂಪ್ನಿಲಿ ಪರ್ಚೇಸ್ ಮಾಡ್ತಾ ಇದ್ರೆ ನಿಮ್ಗೆ ನಮ್ಮ ಕಂಪ್ನಿಯ ಗ್ರೋತ್ ಎಷ್ಟು ಆಗಿದೆ ಅನ್ನೋದು ಗೊತ್ತಿದ್ಯಾ, ಕ್ವಶನ್ ಮಾರ್ಕ್. ಈ ತರ ನಮ್ಮ ಸೇಲ್ಸ್ ಲೆಟರ್ ಅಲ್ಲಿ ಸೇಲ್ಸ್ ಅಲ್ಲಿ ತುಂಬಾ ಗ್ರೋ ಆಗ್ತಾ ಇದೆ, ಇದಕ್ಕೆ ಮೇಜರ್ ಕಾರಣ ನೀವು, ಸ್ಪ್ಲಿಟ್ ಸೆಂಟೆನ್ಸ್. ಬಿಗಿನಿಂಗ್ ವಿತ್ ಅ ಕರ್ಟಿಯಸ್ ಕಮಾಂಡ್, ಸೊ ನಿಮ್ಗಳಿಂದ ನಮ್ಮ ಒಂದು ಕಂಪನಿಯ ಒಂದು ಏಳಿಗೆ ಚೆನ್ನಾಗಿ ಆಗ್ತಾ ಇದೆ, ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇದೆ, ನಾವು ಕರ್ಟಿಯಸ್ ಕಮಾಂಡ್.
ಅದರಿಂದ ನಾವು ಇನ್ನೂ ಉತ್ತೇಜಕರಾಗಿ ನಾವು ನಾಳೆಯಿಂದ ಒಂದು ಹೊಸ ಪ್ರಾಡಕ್ಟ್ ನ ಏನ್ ಮಾಡ್ತಾ ಇದೀವಿ, ಇನೋವೇಟ್ ಮಾಡ್ತಾ ಇದೀವಿ ನಿಮಗೋಸ್ಕರ. ಸ್ಟೇಟ್ಮೆಂಟ್ ಆಫ್ ಸಿಗ್ನಿಫಿಕೆಂಟ್ ಫ್ಯಾಕ್ಟ್. ಈ ತರ ನೀವೇನ್ ಮಾಡ್ಬೇಕಾಗತ್ತೆ, ಕಂಟೆಂಟ್ ನಲ್ಲಿ ನೀವು ಆಡ್ ಮಾಡ್ಬೇಕಾಗತ್ತೆ. ಇದು ಮಾಡೋದ್ರಿಂದ ನೋಡಿ, ನಾನು ಎಲ್ಲೂ ಅಷ್ಟೇ ನನ್ನ ಬಗ್ಗೆ ನಾನು ಹೇಳ್ಕೊಳ್ತಾನೆ ಇಲ್ಲ. ನಾನು ಎಲ್ಲನೂ ಹೇಳ್ತಾ ಇರೋದು ಕಸ್ಟಮರ್ ವ್ಯೂ ಪಾಯಿಂಟ್ ಇಂದ ಹೇಳ್ತಾ ಇದ್ದೀನಿ. ಬಿಕಾಸ್ ಕಸ್ಟಮರ್ ಅಟ್ರಾಕ್ಟ್ ಆದ ಅಂದ್ರೆ ಮುಗೀತು, ನನ್ನ ಕಂಪ್ನಿ ಗ್ರೋ ಚೆನ್ನಾಗಿ ಆಗುತ್ತೆ. ಅವನೇ ಅಟ್ರಾಕ್ಟ್ ಆಗಿಲ್ಲ ಅಂತಂದ್ರೆ ನಾನು ಏನು ಮಾಡಿದ್ರು ಏನು ಯೂಸ್ ಆಗಲ್ಲ ಅಂತ. ಸೊ ದಟ್ಸ್ ವೈ ವೆನ್ ಯು ಆರ್ ಎಕ್ಸಿಕ್ಯೂಟಿವ್ ವೆನ್ ಯು ಆರ್ ಎಕ್ಸಿಕ್ಯೂಟಿಂಗ್ ಯುವರ್ ಸೇಲ್ಸ್ ಲೆಟರ್, ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಓಕೆ, ಅದಕ್ಕೆ ಕೆಲವೊಂದು ಓಪನಿಂಗ್ ಸೆಂಟೆನ್ಸ್ ಹೇಗಿರಬೇಕು ಅಂತ ಹೇಳಿದ್ದೀನಿ ನೋಡಿ. ಇಲ್ಲಿ ಸೇಲ್ಸ್ ಲೆಟರ್ ಶುಡ್ ಹ್ಯಾವ್ ಅನ್ ಇಂಡೈರೆಕ್ಟ್ ಓಪನಿಂಗ್ ಅಂಡ್ ನಾಟ್ ಅ ಡೈರೆಕ್ಟ್ ಓಪನಿಂಗ್. ಇಟ್ ಮಸ್ಟ್ ಬಿ ರಿಮೆಂಬರ್ಡ್ ದಟ್ ಈಸ್ ರಿಟರ್ನ್ essentially to tell you about the product and persuade the reader to buy ಅಂತ. ನೀವೇನ್ ಲೆಟರ್ ಬರೀತಾ ಇದ್ದೀರಾ, ಆ ಬರೆಯುವಂತ ಲೆಟರು ಆ ಕಸ್ಟಮರು ನಿಮ್ಮ ಹತ್ರ ಬಂದು ಪರ್ಚೇಸ್ ಮಾಡೋ ರೀತಿಲಿ ಏನ್ ಮಾಡ್ಬೇಕಾಗತ್ತೆ, ನೀವು ಬರೀಬೇಕಾಗತ್ತೆ ಅಂತ ಹೇಳ್ತಾರೆ. ಒಂದೆರಡು ಮೂರು ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೀನಿ ನೋಡಿ. ಇಟ್ ಮಸ್ಟ್ ಸೀಮ್ ಅರ್ಲಿ ಥಿಂಕಿಂಗ್ ಆಫ್ ದ ಪೂಜಾ ಅಂಡ್ ದಿವಾಳಿ ಫೆಸ್ಟಿವಲ್ಸ್. ಆ ಸ್ಟೇಟ್ಮೆಂಟ್ ನೋಡಿ ಹೆಂಗ್ ಅನಿಸ್ತಾ ಇದೆ? ಓಕೆ, ಈ ಸಲ ನೀವು ಏನೋ ಆಯುಧ ಪೂಜಾನೋ ದಿವಾಳಿ ಫೆಸ್ಟಿವಲ್ಸು ನಿಮ್ಗೆ ತುಂಬಾ ದೂರ ಇದೆ ಅನ್ಕೋಬೇಡಿ, ತುಂಬಾ ಹತ್ರನೇ ಬರ್ತಾ ಇದೆ. ಹಂಗಂದ ತಕ್ಷಣ ಏನಾಗ್ಬೇಕು, ಕಸ್ಟಮರ್ ಮೈಂಡ್ ಸೆಟ್, ಹಬ್ಬ ಬಂದ್ಬಿಡ್ತಾ, ಏನಾದ್ರು ಪರ್ಚೇಸ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್. 1000 into 60 is equal to ಏನದು 160.007. ಏನಿದು? ಮೇ ಬಿ ಏನೋ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ. ಮೇ ಬಿ ಸಮಥಿಂಗ್ ಲೈಕ್ ಏನೋ ಪ್ರೈಸ್ ಹೇಳ್ತಾ ಇರಬಹುದು ಅನ್ಸುತ್ತೆ. ಇದು 1000 into 60 is equal to 6000 ಏನೋ ಆಗ್ಬೇಕಲ್ವಾ? ಅದೇನೋ ಮಿಸ್ಟೇಕ್ ಆಗಿದೆ ಬಿಡಿ. ಓಕೆ, ಥರ್ಡ್ ಪಾಯಿಂಟ್ ನೋಡಿ. The tiny acorn has become the sturdy oak. Now let's add a few more inches to the height ಅಂತ. ಏನದು? The tiny acorn has become the tiny acorn has, ಇದೊಂಥರ ಸ್ಲೋಗನ್ ಇದ್ದಂಗೆ. ಸ್ಟಡಿ ಓಕ್ ಅಂತ ಏನಿಂಗ್ ಅಂತ ಅಂದ್ರೆ, ಓಕೆ, ಸೊ ನಮ್ಮ ಏನೋ ನಮ್ಮ ಗ್ರೋತು ಯಾವ ರೀತಿ ಹೋಗ್ತಾ ಇದೆ ಅಂತ ಅಂದ್ರೆ, ಸೊ ನಮ್ಮ ಬಿಸ್ನೆಸ್ನ ಒಂದು ಎಕ್ಸ್ಪ್ಯಾನ್ಷನ್ ದಿನ ಏನಾಗ್ತಾ ಇದೆ, ತುಂಬಾ ಹರಡ್ಕೊಂಡು ಹೋಗ್ತಾ ಇದೆ, ಲೈಕ್ ಓಕ್ ಟ್ರೀ. ನೌ ಲೆಟ್ಸ್ ಆಡ್ ಅ ಫ್ಯೂ ಮೋರ್ ಇಂಚಸ್ ಟು ದ ಹೈಟ್ ಅಂತೆ. ಸೊ ಇನ್ನೊಂದು ಸ್ವಲ್ಪ ಹೈಟ್ ನ ನಾನು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಅರ್ಥ. ಸಿಂಪಲ್ ಏನ್ ಗೊತ್ತಾ, ನಿಮ್ಗಳಿಂದ ನಾನು ಇನ್ನೊಂದು ಸ್ವಲ್ಪ ಗ್ರೋ ಆಗ್ತೀನಿ ಅನ್ನೋ ಮೀನಿಂಗ್ ಬರುತ್ತೆ ಅಷ್ಟೇ, ಬೇರೆ ಏನೇನಿಲ್ಲ. ನೆಕ್ಸ್ಟ್, ಮೇ ಬಿ ಯು ಆರ್ ಒನ್ ಆಫ್ ದ ಕೌಂಟ್ಲೆಸ್ ರೀಡರ್ಸ್ ಆಫ್ ಅವರ್ ಮ್ಯಾಗಝೀನ್ ಹೂ ಹ್ಯಾವ್ ಬೀನ್ ಆಸ್ಕಿಂಗ್ ಅಸ್ ಅಂತ. ನೋಡಿ ಅವ್ನು ಹೇಳೋದು ಯಾವ ರೀತಿ ಹೇಳ್ತಾನೆ, ಮೇ ಬಿ ಯು ಆರ್ ಒನ್ ಆಫ್ ದ ಕೌಂಟ್ಲೆಸ್ ರೀಡರ್ಸ್ ಆಫ್ ಅವರ್ ಮ್ಯಾಗಝೀನ್ ಅಂತ. ಅಂದ್ರೆ ನೀವು ನಮ್ಮ ಮ್ಯಾಗಝೀನ್ ನ ಓದೋದ್ರಲ್ಲಿ ಒಬ್ಬ ವ್ಯಕ್ತಿ ಆಗಿದ್ದೀರಾ, ಅಥವಾ ಒಬ್ಬ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಆಗಿದ್ದೀರಾ ಅಂತ ಹೇಳ್ತಾನೆ. ನಾವು ದೀಸ್ ಓಪನಿಂಗ್ಸ್ will not only succeed in attracting the attention but also will create a desire to know in detail what the seller has to offer to him ಅಂತ. ಅಂದ್ರೆ ಅರ್ಥ ಏನು, ಈ ತರ ನೀವು ಬರೆಯೋದ್ರಿಂದ ಏನಾಗುತ್ತೆ, ಕಸ್ಟಮರ್ಸ್ಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ಅಷ್ಟೇನಿಲ್ಲ. ಎಫೆಕ್ಟಿವ್ ಕ್ಲೋಸಿಂಗ್ ಸೆಂಟೆನ್ಸ್ ನೋಡಿ, 4 ಪಾಯಿಂಟ್ಗಳು ಕೊಟ್ಟಿದ್ದೀನಿ. ಯು ಹ್ಯಾವ್ ನಥಿಂಗ್ ಟು ಲೂಸ್ ಅಂಡ್ ಪರ್ಹ್ಯಾಪ್ಸ್ ಮಚ್ ಟು ಗೇನ್ ಬೈ ಯೂಸಿಂಗ್ ದ ಎನ್ಕ್ಲೋಸ್ಡ್ ಸೆಲ್ಫ್ ಅಡ್ರೆಸ್ಡ್ ಎನ್ವೆಲಪ್ ವಿಚ್ ರಿಕ್ವೈರ್ಸ್ ನೋ ಪೋಸ್ಟೇಜ್. ಇದನ್ನ ನಿಮ್ಗೆ ಕೊಡೋದ್ರಿಂದ ಯಾವುದೇ ರೀತಿ ನೀವು ಕಳ್ಕೊಳ್ಳೋದಿಲ್ಲ, ಇದರಿಂದ ನಿಮಗೂ ಏನಾಗುತ್ತೆ, ಬೆನಿಫಿಟ್ ಆಗುತ್ತೆ. ಆಕ್ಟ್ ನೌ ಅಂಡ್ ಯು ವಿಲ್ ನೆವರ್ ರಿಗ್ರೆಟ್ ಇಟ್ ಅಂತ. ಅಂದ್ರೆ ಅರ್ಥ ಏನು, ಏನಂದ್ರೆ ಆಕ್ಟ್ ನೌ ಅಂಡ್ ಯು ವಿಲ್ ನೆವರ್ ರಿಗ್ರೆಟ್ ಇಟ್ ಅಂತ. ಅಂದ್ರೆ ಅರ್ಥ, ಸಾಧ್ಯವಾದ್ರೆ ಇವತ್ತೇ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬಿಡಿ. ನೀವು ನಾಳೆ ಅಂತ ಅನ್ಕೊಂಡ್ರೆ ನಾಳೆಗೆ ನಿಮ್ಗೆ ಈ ಪ್ರಾಡಕ್ಟ್ ಸಿಗದೇನೆ ಇರಬಹುದು. ಮೈಂಡ್ ಸೆಟ್ ಹೆಂಗ್ ಚೇಂಜ್ ಆಗುತ್ತೆ ಜನಗಳದು, ಓ ಇವತ್ತು ನಾಳೆ ಲಾಸ್ಟ್ ಡೇಟ್ ಅಂತಪ್ಪ, ಇವತ್ತೇ ಪರ್ಚೇಸ್ ಮಾಡ್ಬಿಡೋಣ, ಆ ಫೀಲ್ ಏನಾಗುತ್ತೆ, ಡೆವಲಪ್ ಆಗುತ್ತೆ ಇಲ್ಲಿ. ದ ಕೂಪನ್ ಬಿಲೋ ವಿಲ್ ಬ್ರಿಂಗ್ ಯು ಅ ಕಾಪಿ ವಿತೌಟ್ ಅಬ್ಲಿಗೇಷನ್, ವೋಂಟ್ ಯು ಸೈನ್ ಅಂಡ್ ಮೇಲ್ ಇಟ್ ಟುಡೇ ಅಂತ.
ಏನೋ ಒಂದು ಕೆಳಗಡೆ ಒಂದು ಕೂಪನ್ ಕೊಟ್ಬಿಟ್ಟು ಓಕೆ ಈ ಕೂಪನ್ ಕೊಡ್ತೀನಿ ನಾನು ನಿಮಗೆ, ಸೊ ಇದರಿಂದ ನಿಮ್ಗೆ ಒಂದು 50 rupees ಆಫ್ ಸಿಗುತ್ತೆ, ಇವತ್ತಿನ ಒಳಗಡೆ ನೀವೇನ್ ಮಾಡ್ಬೇಕು ಆ ಕೂಪನ್ ಸಬ್ಮಿಟ್ ಮಾಡಬೇಕು. ನಾವು ಇವು ಏನಾಗ್ತಾ ಹೋಗುತ್ತೆ, ನಿಮ್ಮನ್ನ ಬೇಗ ಮೋಟಿವೇಟ್ ಮಾಡಿ ಕನ್ವರ್ಟ್ ಮಾಡಿಬಿಡುತ್ತೆ ನಿಮ್ಮ ಪ್ರಾಡಕ್ಟ್ ಸೇಲ್ ಆಗೋದಕ್ಕೆ. ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ವಿ ಮಸ್ಟ್ ಹ್ಯಾವ್ ಯುವರ್ ರಿಪ್ಲೈ ಬಿಫೋರ್ ಫ್ರೈಡೆ 22 September. ಇದೇನೋ ಓಕೆ, ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತಾ ಇದೆ, ದಯವಿಟ್ಟು 22ನೇ ತಾರೀಕು ಒಳಗಡೆ ನೀವೇನ್ ಮಾಡ್ಬಿಡಿ ನನಗೆ ರಿಪ್ಲೈ ಕೊಡಿ ಅಂತ. ಈ ತರ ನೀವೇನ್ ಮಾಡ್ಬೇಕಾಗುತ್ತೆ, ಸೊ ನೀವು ಲೆಟರ್ಸ್ಗಳನ್ನ ಏನ್ ಮಾಡ್ಬೇಕಾಗತ್ತೆ, ಬರಿಬೇಕಾಗತ್ತೆ ಬೈ ಪುಟಿಂಗ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ರಿಮಾರ್ಕ್ಸ್. ಬರ್ದ್ಬಿಟ್ಟು ಸುಮ್ಮನಾಗ್ಬೇಕಾ? ಸುಮ್ಮನಾಗಬಾರ್ದು, ಯು ಶುಡ್ ಫಾಲೋ ಅಪ್. ಏನಿದು ಫಾಲೋ ಅಪ್ ಅಂತ ಅಂದ್ರೆ, ಒಂದ್ಸಲಿ ನೀವು ಲೆಟರ್ ಬರ್ದ್ರಿ ಅಂತ ಅಂದ್ರೆ ಮತ್ತೆ ನೆಕ್ಸ್ಟ್ ನೀವೇನ್ ಮಾಡಬೇಕು ಅಂತ ಅಂದ್ರೆ ಫಾಲೋ ಅಪ್ ಮಾಡಬೇಕು. You need to send a reminder so that the people will never forget you until they purchase the product from your company. That is what we call as follow-up letter. ಅದಾದ್ಮೇಲೆ ನಾನು ನಿಮಗೆ ಒಂದು ಸಣ್ಣ ಸ್ಯಾಂಪಲ್ ಲೆಟರ್ನ ನಾನು ನಿಮಗೆ ಫಾರ್ವರ್ಡ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಫ್ರಮ್ ಯಾರು ಟು ಯಾರಿಗೋ ಒಬ್ಬರಿಗೆ, ಸಬ್ಜೆಕ್ಟ್ ಸೇಲ್ಸ್ ಪ್ರಪೋಸಲ್ ಲೆಟರ್ ಅಂತೆ. ನೋಡಿ ಅವ್ರು ಹೇಳ್ತಾರೆ ಏನಂತ, ಐ ಆಮ್ ಪ್ರೌಡ್ ಟು ಇಂಟ್ರೊಡ್ಯೂಸ್ ಟು ಯು ಅವರ್ ಕಂಪ್ನಿ SYT ಅಪ್ಲಯನ್ಸಸ್ and applications. We have been in the business of the sale of electronic equipment and software for the last 10 years. We are glad to inform you about the good quality and the national reputation of our products and services. It will be our pleasure to provide you with our products at reasonable prices and cater to your technical needs. Our new launch is an accounting system management system. This system has been designed by our competent engineers who have taken into consideration the needs of business firms operating today, including legal compatibility. If you would like to purchase the applications, we are happy to provide you with a free demonstration. We are expecting a positive response. ನೋಡಿ ಅಲ್ಲಿ ಅವನು ಯಾವ ಪ್ರಾಡಕ್ಟು ಯಾವ ಅಪ್ಲಿಕೇಶನ್ ಏನು ಹೇಳಲಿಲ್ಲ. ಅವನು ಹೇಳಿದ ಇಷ್ಟೇನೆ, ಏನಂತ ಅಂದ್ರೆ ನೋಡಿ ನಾವು 10 ವರ್ಷದಿಂದ ನಾವು ನಮ್ಮ ಈ ಕಂಪ್ನಿನ ನಡೆಸ್ತಾ ಇದ್ದೀವಿ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಮತ್ತೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬಗ್ಗೆ ನಾವು ನಡೆಸ್ತಾ ಇರುವಂತದ್ದು. ನಮ್ಮ ಕಂಪ್ನಿ ತುಂಬಾ ನೇಷನ್ ವೈಡ್ ಅಲ್ಲಿ ತುಂಬಾ ರೆಪ್ಯುಟೇಷನ್ ಇದೆ. ಮತ್ತೆ ನಾವು ಈಗ ಒಂದು ಹೊಸ ಅಪ್ಲಿಕೇಶನ್ಸ್ಗಳನ್ನ ಏನ್ ಮಾಡ್ತಾ ಇದೀವಿ, ಡೆವಲಪ್ ಮಾಡ್ತಾ ಇದೀವಿ, ಅಥವಾ ಆಪ್ಗಳನ್ನ ಡೆವಲಪ್ ಮಾಡ್ತಾ ಇದೀವಿ. ಸೊ ಇವಾಗ ಹೊಸದಾಗಿ ನಾವು ಅಕೌಂಟಿಂಗ್ ಸಿಸ್ಟಮ್ ಮೇಲೆ ನಾವೇನ್ ಮಾಡ್ತೀವಿ, ಹೊಸದಾಗಿ ಲಾಂಚ್ ಮಾಡ್ತಾ ಇದೀವಿ. ಸೊ ಈ ಒಂದು ನಾವು ಡೆವಲಪ್ ಮಾಡಿರುವಂತಹ ಹೊಸ ಅಪ್ಲಿಕೇಶನ್ ಬಂದು ನಾರ್ಮಲಿ ಎಲ್ಲಾ ಟೈಪ್ ಆಫ್ ಬಿಸ್ನೆಸ್ಗಳಿಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಅದರಿಂದ ಸೊ ನೀವು ನಮ್ಮ ಹತ್ರ ಇಂಟ್ರೆಸ್ಟ್ ತೋರಿಸಿದ್ರೆ ಸೊ ನಾವೇನ್ ಮಾಡ್ತೀವಿ, ನಿಮ್ಮ ಹತ್ರ ಬಂದು ನಾವು ನಿಮ್ಗೆ ಫ್ರೀ ಡೆಮಾನ್ಸ್ಟ್ರೇಷನ್ ಕೊಟ್ಟು ನಮ್ಮ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀವಿ ಅಂತ ಏನ್ ಮಾಡ್ತಾರೆ, ಹೇಳ್ತಾ ಇದ್ದಾರೆ. ಇಲ್ಲ ಅವನು ಯಾವ ಅಪ್ಲಿಕೇಶನ್ ಎಷ್ಟು ಪ್ರೈಸ್ ಆಗುತ್ತೆ, ಏನ್ ರೇಟು, ಅದು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಏನೂ ಹೇಳಿಲ್ಲ. ಸುಮ್ಮನೆ ನಿಮ್ಮನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಏನ್ ಮಾಡ್ದ, ಒಂದು ಸ್ಟೇಟ್ಮೆಂಟ್ ಕೊಟ್ಟ ಬಿಟ್ಟ ಅಷ್ಟೇ. ನಿಮ್ಗೆ ಅವಶ್ಯಕತೆ ಇದ್ದಾಗ ಏನ್ ಮಾಡ್ತೀರಾ, ಇವಾಗ ಇವನ್ಗೆ ರಿಟರ್ನ್ ಲೆಟರ್ ಬರೀತೀರಾ. ಏನಂತ ನೋಡಿ, ಈ ತರ ನಿಮ್ಮ ಒಂದು ಲೆಟರ್ನ ನೋಡಿದೆ, ನನಗೆ ಒಂದು ಕೊಟೇಶನ್ ಬೇಕಾಗಿತ್ತು ಈ ಒಂದು ಅಪ್ಲಿಕೇಶನ್ ಬಗ್ಗೆ 10 ವರ್ಷ ಅಗ್ರಿಮೆಂಟ್ ಅಲ್ಲಿ ಅಂತ ಏನ್ ಮಾಡ್ತಾನೆ ಅವ್ನ ಕಸ್ಟಮರ್ ಅಥವಾ ಕ್ಲೈಂಟ್ ಏನ್ ಮಾಡ್ತಾರೆ, ಲೆಟರ್ ಬರೀತಾರೆ. ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ತಾ ಹೋಗ್ತೀರಾ, ನೀವು ಆ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾ ಹೋಗ್ತೀರಾ. ಈ ರೀತಿ ನೀವೇನ್ ಮಾಡ್ತಾ ಹೋಗ್ತೀರಾ, ನಿಮ್ಮ ಒಂದು ಪ್ರಾಡಕ್ಟ್ ನ ಸೊ ತಗೊಳ್ತಾ ಹೋಗ್ತೀರಾ. ಏನೋ ನಿಮ್ಮ ಪ್ರಾಡಕ್ಟ್ ನ ಈ ಒಂದು ಥ್ರೂ ಸೇಲ್ಸ್ ಲೆಟರ್ಸ್ಗಳ ಮುಖಾಂತರ ಏನ್ ಮಾಡ್ತೀರಾ, ನೀವು ಜನಗಳನ್ನ ಅಟ್ರಾಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀರಾ, ಯು ವಿಲ್ ಗೋಯಿಂಗ್ ಟು ಪರ್ಚೇಸ್ ದ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ಹೋಪ್ ನಾನು ಇಷ್ಟೊತ್ತಂಗ ಮಾತಾಡಿದ್ದು ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಆರ್ ನೋ? Yes, sir. Okay, thank you.